ನಮಸ್ಕಾರ, ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಯ ಪರಿಚಯ, ಅಂದ್ರೆ ಈಗಾಗಲೇ ನಾವು ಅದನ್ನ 8 ಬ್ಯಾಚ್ ಮಾಡಿದ್ದೇನೆ. ತರಗತಿ ಆನ್ಲೈನ್ ಅಲ್ಲಿ ಇರ್ತದೆ. ಸೊ 2025 ಲಾಸ್ಟ್ ಇಯರ್ ಅಲ್ಲಿ 400ಕ್ಕಿಂತಲೂ ಜಾಸ್ತಿ ಜನ ಈ ವಿದ್ಯೆಯನ್ನ, ಒಂದು ಶಕ್ತಿಯನ್ನ ಯಾವ ರೀತಿ ಸಿದ್ಧಿಸಬೇಕು, ನಮ್ಮ ಬದುಕಿನಲ್ಲಿ ಹಣ ಐಶ್ವರ್ಯ ಸಂಪತ್ತು ಜೊತೆಗೆ ಆಧ್ಯಾತ್ಮ ಶಕ್ತಿಯನ್ನ ಯಾವ ರೀತಿ ಉತ್ತೇಜನಗೊಳಿಸಬೇಕು, ನಮ್ಮ ಮನೆಯಲ್ಲಿರ್ತಕ್ಕಂಥ ದೈವ ಶಕ್ತಿಯನ್ನ ಯಾವ ರೀತಿ ಸಿದ್ಧಿಸಬೇಕು, ಅದು ದೈವ ಶಕ್ತಿ ಇರಲಿ, ದೇವಿ ಶಕ್ತಿ ಇರಲಿ, ನೀವು ಮನೆಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಶಕ್ತಿಯನ್ನ ಯಾವ ರೀತಿ ಸಿದ್ಧಿಸಬೇಕು. ಈ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ 2026ರಲ್ಲಿ ಪ್ರಥಮ ಬಾರಿ ಮಾಡ್ತಾ ಇದ್ದೆ. 2025ರಲ್ಲಿ 8 ಬ್ಯಾಚ್ ಮಾಡಿದ್ದೇನೆ. 400ಕ್ಕಿಂತ ಹೆಚ್ಚು ಜನ ಕಲ್ತಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಜನ ದೀಕ್ಷೆಯನ್ನ, ನೇರವಾದಂತಹ ದೀಕ್ಷೆಯನ್ನ ತಗೊಂಡಿದ್ದಾರೆ. ಬದುಕು ಬದಲಾಗಿದೆ. ತುಂಬಾ ಜನ ಅದರ ಫೀಡ್ಬ್ಯಾಕ್ ಅನ್ನು ವಿಡಿಯೋ ಮುಖಾಂತರ ಕೊಟ್ಟಿದ್ದಾರೆ, ಮೆಸೇಜ್ ಮುಖಾಂತರ ಕೊಟ್ಟಿದ್ದಾರೆ. ತುಂಬಾ ಅದು ದೈವದ ಕೆಲಸ ಮಾಡೋರು ಇರ್ಬೋದು, ಆಧ್ಯಾತ್ಮದಲ್ಲಿರ್ಬೋದು, ಜ್ಯೋತಿಷ್ಯರಿರ್ಬೋದು, ಬೇರೆ ಬೇರೆಯವರು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ತರಗತಿಗೆ ಕಲ್ತಿದ್ದಾರೆ. ಖುಷಿ ಆಗ್ತಾ ಇದೆ ಇವತ್ತು. ಮತ್ತೆ ಈ ತರಗತಿಯನ್ನು ಆವತ್ತು ನಾವು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ವಿ, ಇವಾಗಲೂ ಆನ್ಲೈನ್ ಅಲ್ಲಿ ರೆಕಾರ್ಡಿಂಗ್ ವಿಡಿಯೋ ಇಟ್ಟಿದ್ದೇವೆ. ಅಂದ್ರೆ ಆ್ಯಪ್ ಕೊಡ್ತೇವೆ, ಆ ಆ್ಯಪ್ ಅಲ್ಲಿ ತರಗತಿಯ ಡೀಟೇಲ್ಸ್ ಇರ್ತದೆ. ದೀಕ್ಷೆ ಇರುವುದಿಲ್ಲ, ದೀಕ್ಷೆ ನೇರ ಬರಬೇಕು. ದೀಕ್ಷೆ ತಗೋಬೇಕಂದ್ರೆ ನಿಮ್ಗೆ ಗೊತ್ತಿರಬೇಕು. ಯಾವುದೇ ಒಂದು ವಿದ್ಯೆಯನ್ನ ದೀಕ್ಷೆ ತಗೋಬೇಕಿದ್ರೆ, ಯಾವುದೇ ವಿಚಾರದ ದೀಕ್ಷೆ, ಅದರ ಬಗ್ಗೆ ಅರಿವಿರ್ಬೇಕು. ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದ ತಕ್ಷಣ ನಮಗೆ ಗಾಡಿ ಬಿಡ್ಲಿಕ್ಕೆ ಆಗಲ್ಲ, ಕಾರ್ ಬಿಡ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾರ್ ಯಾವ ರೀತಿ ಬಿಡಬೇಕು ಅಂತ ಗೊತ್ತಿರಬೇಕು. ಸೊ ಅದೇ ರೀತಿ ಡೈರೆಕ್ಟ್ ಯಾರಿಗೂ ದೀಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ವಿದ್ಯೆ, ಅದರ ವಿಚಾರ ಹೇಗೆ, ಯಾವ ರೀತಿ ಸಿದ್ಧಿ ಮಾಡಬೇಕು, ವಿಧಿಗಳೇನು, ನಿಯಮಗಳೇನು, ಎಲ್ಲವನ್ನು ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಕಲಿಸಿಕೊಡ್ತೇವೆ. ಸೊ ಹಾಗಾಗಿ ಈ ತರಗತಿಗೆ ಯಾರೆಲ್ಲ ಕಲಿಬಹುದು, ಅರ್ಹತೆ ಏನಿದೆ ನೋಡಿದ್ರೆ ತುಂಬಾ ಅದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಆದರೂ 2026ರಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದೇ ಬರ್ತಕ್ಕಂಥ ಜನವರಿ 24ನೇ ತಾರೀಕು ಈ ತರಗತಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಆನ್ಲೈನ್ ಅಲ್ಲಿ ಯಾವುದೇ ಸಮಯದಲ್ಲಿ ನೀವು ವಿಡಿಯೋನ ನೋಡ್ಬೋದು. ರೆಕಾರ್ಡಿಂಗ್ ವಿಡಿಯೋ ಇರ್ತದೆ. 3 ತಿಂಗಳ ತನಕ ಆ ವಿಡಿಯೋ ನಿಮ್ಮ ಆ್ಯಪ್ ಅಲ್ಲಿ ಇರ್ತದೆ. ಸೊ ಅದಕ್ಕೊಂದು ಗುರುದಕ್ಷಿಣೆ ಅಂತ ನಾವು ಇಟ್ಟಿದ್ದೇವೆ, ಸಣ್ಣ ಕಾಣಿಕೆ ಕೊಡ್ತಕ್ಕಂಥ ವಿದ್ಯೆಗೆ. 3 ತಿಂಗಳು ಎಷ್ಟು ಸಲ ಬೇಕಾದ್ರೂ ಆ ವಿಡಿಯೋವನ್ನ ನೀವು ನೋಡ್ಬೋದು, ಯಾವಾಗ ಬೇಕಿದ್ರು ಅದನ್ನ ನೋಡ್ಬೋದು. ಆ ನಂತರದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾವೆಲ್ಲ ಗ್ರೂಪ್ ಮಾಡಿರ್ತೇವೆ, ಅಥವಾ ಡೈರೆಕ್ಟ್ ಆಗಿ ಕಾಲಲ್ಲಿ ಕೇಳ್ಬೋದು, ಅಥವಾ ಗ್ರೂಪ್ ಅಲ್ಲಿ ಕೇಳ್ಬೋದು. ಏನಾದ್ರು ಆ ವಿಚಾರದಲ್ಲಿ ಡೌಟ್ ಇದ್ರೆ ಕಲಿಸ್ತಕ್ಕಂಥ ಆ ವಿಚಾರದಲ್ಲಿ. ಸೊ ನಮ್ಮ ಮನೆಯಲ್ಲಿ ಒಂದು ದೈವ ಶಕ್ತಿ ಇರ್ಬೋದು, ಅಥವಾ ದೇವರ ಶಕ್ತಿಯನ್ನು ಆರಾಧನೆ ಮಾಡ್ತಾ ಇರ್ಬೋದು. ಅದು ಚರತ್ವಾಗಿರ್ಬೋದು. ಆ ಚರ ಆಗಿರ್ತಕ್ಕಂಥ ಶಕ್ತಿಯನ್ನು ಸ್ಥಿರ ಹೇಗೆ ಮಾಡಬೇಕು, ಆ ಶಕ್ತಿ ನಮ್ಮ ಜೊತೆ ಯಾವ ರೀತಿ ಮಾತಾಡ್ತದೆ. ಅಂದ್ರೆ ಯಾವುದೊಂದು ಶಕ್ತಿ ನಮ್ಮ ಜೊತೆ ಮಾತಾಡ್ತದೆ, ಅದಕ್ಕೆ ಸೈಂಟಿಫಿಕ್ ಇರ್ತದೆ, ಅದಕ್ಕೆ ರೀಸನ್ ಇರ್ತದೆ, ಸೈಂಟಿಫಿಕ್ ಕಾರಣಗಳು ತುಂಬಾ ಇರ್ತವೆ. ಯಾಕಂದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಅಲ್ಲ. ನಮ್ದೇನಿದೆ ಆತ್ಮ, ಅದೇ ಪರಮಾತ್ಮ ಜೊತೆ ಕನೆಕ್ಟ್ ಆದಾಗ ಆ ಶಕ್ತಿ ನಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡ್ತದೆ. ಹಾಗಾದ್ರೆ ಆ ಶಕ್ತಿಯನ್ನು ಯಾವ ರೀತಿ ಸಿದ್ಧಿಸಬೇಕು, ಅದಕ್ಕಿರ್ತಕ್ಕಂಥ ವಿಧಿ ನಿಯಮಗಳನ್ನು ಈ ತರಗತಿಯಲ್ಲಿ ಕೊಟ್ಟಿದೆ. ಸುಮಾರು 400ಕ್ಕಿಂತ ಜಾಸ್ತಿ ಜನ ಕಲ್ತಿದ್ದಾರೆ, ಆ ತರಗತಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬರ್ಬೋದು. ನೋಡಿ ಯಾರೆಲ್ಲ ಕಲಿಬಹುದು ಅಂದ್ರೆ, ಖಂಡಿತವಾಗ್ಲೂ ನನಗೆ ವಿದ್ಯೆ ಕಲ್ತಿಲ್ಲ ಸರ್, ಕಲಿಬಹುದು. ಮಹಿಳೆಯರು ಅಂದ್ರೆ ಲೇಡೀಸ್ ಕಲಿಬಹುದು ಅಂತ ಕೇಳಿದ್ರೆ ಕಲಿಬಹುದು. ಯಾವ ಶಕ್ತಿಯನ್ನು ಸಿದ್ಧಿ ಮಾಡಬೇಕು? ನಿಮ್ಮ ಮನೆಯ ಶಕ್ತಿಯನ್ನು, ನಿಮ್ಮ ಒಳಗಿನ ಶಕ್ತಿಯನ್ನು, ನಿಮ್ಮ ಆತ್ಮದ ಶಕ್ತಿಯನ್ನು ಸಿದ್ಧಿ ಮಾಡಿ. ಸರ್ ನಾವು ಯಾವುದೇ ಮನೆಯಲ್ಲಿ ದೈವ ಶಕ್ತಿ ಇಲ್ಲ, ನಮ್ಮ ಸಿದ್ಧಿ ಮಾಡುವುದಕ್ಕೆ ಖಂಡಿತವಾಗ್ಲೂ ಮಾಡ್ಬೋದು. ದೀಪದಲ್ಲಿ ಬೇಕಾದರೂ ಸಿದ್ಧಿ ಮಾಡಬಹುದು. ಒಂದು ದೀಪವನ್ನ ಇಟ್ಟು ಅದರಲ್ಲಿ ಆ ಶಕ್ತಿಯನ್ನು ನೋಡಿ ಸಿದ್ಧಿ ಮಾಡಬಹುದು. ಸರ್ ನಾನು ಕಟೀಲು ದೇವಿಯನ್ನು ತುಂಬಾ ನಂಬಿದ್ದೇನೆ. ಆ ದೇವಿಯನ್ನ ನಾನು ಆರಾಧನೆ ಮಾಡೋದಿಲ್ಲ. ಕಟೀಲು ದೇವಿಯನ್ನ ಸಿದ್ಧಿ ಮಾಡೋದಿಲ್ಲ. ಕಟೀಲು ದೇವಿಯ ಮಂತ್ರ, ಆ ದೇವಿಯ ಮಂತ್ರವನ್ನು ಸಿದ್ಧಿ ಮಾಡೋದು. ಒಂದು ಶಕ್ತಿಯನ್ನು ಸಿದ್ಧಿ ಮಾಡೋದಂದ್ರೆ ಆ ಶಕ್ತಿಯ ಮಂತ್ರವನ್ನು ಸಿದ್ಧಿ ಮಾಡೋದು. ನಮ್ಮ ಮನೆಯಲ್ಲಿ ಒಂದು ದೈವ ಇದೆ, ಮಂತ್ರ ದೇವತೆ ಇರ್ಬೋದು, ಅಥವಾ ಕಲ್ಲುಟ್ಟಿ ಇರ್ಬೋದು, ಬೇರೆ ಆ ಶಕ್ತಿಯನ್ನು ಸಿದ್ಧಿ ಮಾಡೋದ, ಖಂಡಿತವಾಗ್ಲೂ ಸಿದ್ಧಿ ಮಾಡುವುದು. ಯಾವ ರೀತಿ? ಇದು ಸೈಂಟಿಫಿಕ್ ಇರ್ತದೆ. ಕಲಶ ಕಟ್ಟುವ ಮುಖಾಂತರ ಸಿದ್ಧಿ ಮಾಡ್ಬೋದು, ಮಂತ್ರದ ಮುಖಾಂತರ ಮಾಡ್ಬೋದು. ಅದಕ್ಕೆ ವಿಧಿ ನಿಯಮಗಳು ತುಂಬಾ ಸರಳತೆ. ಮಾಡಿದವರ ಬದುಕು ಬದಲಾದದ್ದು ಹೇಗೆ? ಒಂದು ಶಕ್ತಿಯನ್ನು ನೀವು ಇವತ್ತೊಂದು ಶಕ್ತಿ, ಇವತ್ತು ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದು, ನಾಳೆ ವಿಷ್ಣು ಸಹಸ್ರನಾಮ, ಇನ್ನೊಂದು ದಿನ ರಾಮರಕ್ಷಸ್ತುತ, ಮತ್ತೊಂದು ದಿನ ಹನುಮಾನ್ ಚಾಲಿಸೆ, ಮತ್ತೊಂದು ಸಪ್ತಸ್ತುತಿ ಪಾರಾಯಣ, ಈ ರೀತಿ ಎಲ್ಲವನ್ನ ಮಾಡ್ತಾ ಇದ್ರೆ ಮಿಕ್ಸಪ್ ಆಗ್ತದೆ. ನಿಮಗೆ ಗೊತ್ತಾಗಲ್ಲ ಯಾವುದನ್ನು ಮಾಡಬೇಕು. ಅದಕ್ಕೆ ಈ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಗೆ ಸೇರಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ. ನಾನು ಯಾವುದನ್ನು ಮಾಡಬೇಕು,
ನನ್ನ ಜೊತೆ ಇರ್ತಕ್ಕಂಥ ಶಕ್ತಿ ಯಾವುದು? ನಿಮ್ಮ ಬದುಕಿನಲ್ಲಿ ಯಾಕೆ ನಿಮಗೆ ಕಷ್ಟಗಳು ಬರ್ತಾ ಇದೆ? ನಿಮಗೆ ತುಂಬಾ ಕಷ್ಟ, ನಮ್ಮ ಮನೆಯಲ್ಲಿ ದೈವ ಇದೆ ಸರ್, ಆದ್ರೂ ನಾವು ತುಂಬಾ ಕಷ್ಟ. ಯಾಕೆ ನಿಮ್ಮ ದೈವ ಎಚ್ಚರ ಆಗಿದೆ? ಯಾಕೆ ನಿಮ್ಮ ದೈವ ಮಾತಾಡ್ತಾ ಇಲ್ಲ? ಅದೆಲ್ಲವೂ ನಿಮ್ಮ ಜೊತೆ ಮಾತಾಡ್ತದೆ. ಅದು ನೀವು ಶಕ್ತಿಯನ್ನು ಸಿದ್ಧಿ ಮಾಡಿದಾಗ. ನಿಮ್ಮ ಮನೆಯ ಶಕ್ತಿಯನ್ನೇ ನೀವು ನಂಬಬೇಕು. ನಾನು ಯಾವತ್ತು ಹೇಳ್ತೀನಿ, ಎಲ್ಲೆಲ್ಲಿ ಶಕ್ತಿಯನ್ನು ನೀವು ಎಲ್ಲ ನಮ್ಮದೇ, ಎಲ್ಲ ನಮ್ಮದೇ. ಆದರೆ ನಮ್ಗೀಗ ನಾವು ಒಂದು ಫ್ಲೈಟ್ಗೆ ಹೋದ್ರೆ ಅಥವಾ ನಾವೊಂದು ಬಸ್ಸಿಗೆ ನಿಂತಾಗ ತುಂಬ ಬಸ್ ಬರ್ತದೆ ಅಲ್ಲಿ, ಅಥವಾ ತುಂಬ ಆಟೋ ಇರ್ತದೆ ಅಲ್ಲಿ, ನಾವು ಎಲ್ಲಿಗೆ ಹೋಗ್ಬೇಕು ಅದರ ಆಟೋದಲ್ಲಿ ಕೂತಾಗ ನಮ್ಮ ಮನೆ ಕರ್ಕೊಂಡು ಹೋಗ್ತೇವೆ, ಅಡ್ರೆಸ್ ಕರೆಕ್ಟ್ ಇಲ್ಲ. ಅದೇ ರೀತಿ ತುಂಬ ಜಗತ್ತಿನಲ್ಲಿ ಶಕ್ತಿಗಳಿರ್ಬೋದು, ಆದರೆ ನಿಮ್ಮ ಶಕ್ತಿ ಯಾವುದು? ಆ ಶಕ್ತಿಯನ್ನು ಸಿದ್ಧಿ ಮಾಡಿದಾಗ ನಿಮಗೆ ಹಣ ಬರ್ಬೋದು, ಐಶ್ವರ್ಯ ಬರ್ತದೆ. ಆಧ್ಯಾತ್ಮದ ಜೊತೆ ಕನೆಕ್ಟ್ ಆದಾಗ, ಆಧ್ಯಾತ್ಮದ ಎಲ್ಲವನ್ನು ಬಿಟ್ಟಲ್ಲ, ಎಲ್ಲವನ್ನು ಪಡೀಲಿಕ್ಕೆ ಆಧ್ಯಾತ್ಮ ಇರುವುದು. ತುಂಬ ಜನ ಇದರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ದೈವರಕ್ಷೆ ಮಂತ್ರ ಸಿದ್ಧಿ ಅಂತ ಅಂದರೆ, ದೈವರಕ್ಷೆ ಅಂದರೆ ಒಂದು ಶಕ್ತಿಯನ್ನು ಸಿದ್ಧಿ ಮಾಡ್ತಕ್ಕಂಥದ್ದು. ಖಂಡಿತವಾಗ್ಲೂ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗೇ ಆಗ್ತದೆ. ತುಂಬ ಜನ ಇದನ್ನು ಯಾರೆಲ್ಲ ಮಾಡಿದ್ದಾರೆ, 100ಕ್ಕೆ 100 ಜನರ ಬದುಕು ಬದಲಾಗಿದೆ. ಆದ್ದರಿಂದ ಇಷ್ಟೊಂದು ಧೈರ್ಯದಿಂದ ಹೇಳ್ತೀನಿ ಈ ತರಗತಿಯ ಬಗ್ಗೆ. ಯಾವುದೇ ಒಂದು ಕಮೆಂಟ್ಸ್ ಇಲ್ಲ, ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಇಲ್ಲ. ಈ ತರಗತಿ ಕಲ್ತಿಗೆ ಹಾಗೆ ಆಗಿದೆ, ಯಾವುದೇ ಕಮೆಂಟ್ಸ್ ಇಲ್ಲ. ಸಣ್ಣ ಒಂದು ದಕ್ಷಿಣೆ ಇಟ್ಟಿದೆ, ಕಲಿಸ್ತಕ್ಕಂಥ ವಿದ್ಯೆಗೊಂದು ದಕ್ಷಿಣೆ ಇಟ್ಟಿದೆ. ಎಷ್ಟೋ ನಾವು ಹೋಮ ಪೂಜೆ ಮತ್ತೆ ಖರ್ಚು ಮಾಡ್ತೇವೆ. ಈ ಒಂದು ತರಗತಿಗೆ ಖರ್ಚು ಮಾಡಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತ ಬರ್ತದೆ. ಇದೇ ಬರ್ತಕ್ಕಂಥ ಶನಿವಾರದಂದು ಪ್ರಾರಂಭ ಆಗ್ತಾ ಇದೆ, ಜನವರಿ 24ರಂದು. ಸೊ ಜಾಯ್ನ್ ಆಗ್ಬೋದು, ಬದುಕು ಬದಲಾಗ್ತದೆ. 3 ದಿನ ಇರ್ತದೆ ತರಗತಿ, 24, 25, 26. ಮತ್ತೆ ಕೂಡ ರೆಕಾರ್ಡಿಂಗ್ ವಿಡಿಯೋ ಅದರಲ್ಲೇ ಇರ್ತದೆ, 3 ತಿಂಗಳು ಅದರಲ್ಲೇ ಇರ್ತದೆ. ಎಷ್ಟು ಸಲ ಬೇಕಿದ್ರೂ ನೋಡ್ಬೋದು ಅದನ್ನು. ತುಂಬ ಬದಲಾಗ್ತದೆ ಬದುಕು. ಹೇಗೆ ಬದಲಾಗ್ತದೆ ನಿಮಗೊಂದು ಕ್ಲಾರಿಟಿ ಸಿಗ್ತದೆ. ನಿಮ್ಮೊಳಗಿನ ಶಕ್ತಿಯನ್ನು, ನಿಮ್ಮ ದೇಹದಲ್ಲಿರ್ತಕ್ಕಂಥ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಕ್ತಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಎಲ್ಲರೂ ಜಾಯ್ನ್ ಆಗೋಣ. ನಮ್ಮೊಳಗಿನ ಶಕ್ತಿಯನ್ನು ಅರಿಯುವಂಥ ಮಹಾವಿದ್ಯೆ ದೈವರಕ್ಷೆ ಮಂತ್ರ ಸಿದ್ಧಿ. ಈ ಥರದ ಯಾರು ಕೂಡ ಒಂದು ಶಕ್ತಿಯನ್ನು ಯಾವ ರೀತಿ ಸಿದ್ಧಿ ಮಾಡೋದು ಅಂತ ನೀತಿ ಕೊಟ್ಟಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ. ಇವತ್ತು ನಿಮ್ಮೊಂದು ಅವಕಾಶ ಇದೆ. ನಿಜವಾಗ್ಲೂ ಯಾರದೆಲ್ಲ ಕರ್ಮ ಸುಧಾರಿಸ್ತದೆ ಅವರು ಮಾತ್ರ ಈ ತರಗತಿಗೆ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೆಳಗೆ ಬರ್ತಕ್ಕಂಥ ನಂಬರಿಗೆ ಮೆಸೇಜ್ ಮಾಡ್ಬೋದು, ಕರೆ ಮಾಡ್ಬೋದು. ನಿಮಗೆ ನಾವು ಡೀಟೇಲ್ಸನ್ನು ಕೊಡ್ತೇವೆ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇನೆ ಇದರಲ್ಲೇ, ತುಂಬ ವಿಡಿಯೋ ಇದೆ, ಅದನ್ನು ನೋಡ್ಬೋದು ನೀವು. ಆ ಫೀಡ್ಬ್ಯಾಕ್ ಎಲ್ಲ ಗೊತ್ತಾಗುತ್ತೆ. ಸೊ ಜಾಯ್ನ್ ಆಗಿ ಇದೇ ಬರ್ತಕ್ಕಂಥ ಜನವರಿಯಲ್ಲಿ 24ರಂದು ಪ್ರಾರಂಭ ಆಗ್ತದೆ. ಸೊ ದೈವರಕ್ಷೆ ಮಂತ್ರ ಸಿದ್ಧಿ, ಬದುಕು ಬದಲಾಗುವ ಮಹಾ ತರಗತಿ. ನಮಸ್ಕಾರ.